ಗೌರಿಬಿದನೂರಿನಲ್ಲಿ ಅಂಗಡಿ ಬೀಗ ಮುರಿದು ಸರಣಿ ಕಳ್ಳತನ. ಒಂದೇ ಕಾಂಪ್ಲೆಕ್ಸ್ನ 3 ಅಂಗಡಿಗಳಿಗೆ ಕನ್ನ ಹಾಕಿದ ಖದೀಮರು. ಗೌರಿಬಿದನೂರು ನಗರದ ಹೃದಯ ಭಾಗದಲ್ಲೇ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ. ನಗರದ ಪ್ರಮುಖ ಬಿಎಚ್ ರಸ್ತೆಯ ನ್ಯಾಷನಲ್ ಕಾಲೇಜು ಸಮೀಪದ ಕಾಂಪ್ಲೆಕ್ಸ್ನಲ್ಲಿ ಸರಣಿ ಕಳ್ಳತನ ನಡೆದಿದೆ. ಒಂದೇ ಕಾಂಪ್ಲೆಕ್ಸ್ನಲ್ಲಿದ್ದ 3 ಅಂಗಡಿಗಳ ಬೀಗ ಮುರಿದು ಒಳನುಗ್ಗಿರುವ ಖದೀಮರು ನಗದು ಹಾಗೂ ಅಂಗಡಿಯಲ್ಲಿದ್ದ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಗೌರಿಬಿದನೂರಿನ ನ್ಯಾಷನಲ್ ಕಾಲೇಜು ಸಮೀಪದ ಹಜರತ್ ಜಲಾಲ್ ಶಾ ಕಾಂಪ್ಲೆಕ್ಸ್ನಲ್ಲಿದ್ದ ಭಾರತ ಅಗ್ರಿಟೆಕ್ ದಿನಸಿ ಅಂಗಡಿ, ಸಾಗರ್ ಕೇಕ್ ಪ್ಯಾಲೇಸ್ ಹಾಗೂ ತಿರುಮಲಗಿರಿ ಪ್ರಾವಿಷನ್ ಸ್ಟೋರ್ನ ಬೀಗ ಮುರಿದು ಒಳನುಗ್ಗಿದ ಖದೀಮರು ಅಂಗಡಿಯಲ್ಲಿದ್ದ ಸುಮಾರು 6,000 ರೂಪಾಯಿ ನಗದು ಸೇರಿದಂತೆ ವ್ಯಾಪಾರಕ್ಕೆ ಇಟ್ಟಿದ್ದ ದಿನಸಿ ವಸ್ತುಗಳನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಬೆಳಗ್ಗೆ ಅಂಗಡಿ ಮಾಲೀಕರು ಬಂದು ನೋಡಿದಾಗ ಕಳ್ಳತನ ನಡೆದಿರೋದು ಬೆಳಕಿಗೆ ಬಂದಿದೆ. ಇನ್ನು ಅಂಗಡಿ ಮಾಲೀಕರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಈ ಪ್ರದೇಶದಲ್ಲಿ ಈ ಹಿಂದೆಯೂ ಕಳ್ಳತನ ನಡೆದಿತ್ತು ಎಂದು ವ್ಯಾಪಾರಿಗಳು ಆರೋಪಿಸಿದ್ದು, ಕಳ್ಳತನದ ಬಗ್ಗೆ ಈ ಹಿಂದೆಯೇ ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಪದೇ ಪದೇ ಕಳ್ಳತನ ನಡೆಯುತ್ತಿರೋದ್ರಿಂದ ರಾತ್ರಿ ವೇಳೆ ಅಂಗಡಿಗಳನ್ನು ಮುಚ್ಚಿ ಮನೆಗೆ ತೆರಳಲು ಕೂಡ ಭಯವಾಗ್ತಾ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮುಂದೆ ಇರೋ ಡೋರ್ ಎಲ್ಲ ಎತ್ತಿಬಿಟ್ಟು ಕಲ್ಲುಗಳೆಲ್ಲ ಎತ್ತಿ ಶೆಟ್ರುಗಳು ಎತ್ತಿ ಒಳಗಡೆ ನುಗ್ಗಿ ಕ್ಯಾಶಲ್ಲಿದ್ದಿದ್ದು ಸುಮಾರು ಒಂದು 4-5 ಸಾವಿರದ ಮೇಲೆ 6,000 ಒಳಗಡೆ 6,000ವರೆಗೂ ಅಮೌಂಟ್ ತಗೊಂಡು ಅಂಗಡಿಯಲ್ಲಿ ಇರೋ ಮಿಕ್ಸ್ಚರ್ ಪ್ಯಾಕೆಟ್ಗಳು ಮತ್ತು ಮೈದಾ ಹಿಟ್ಟಿನ ಪ್ಯಾಕೆಟ್ಗಳು ತಗೊಂಡೋಗಿದ್ದಾರೆ. ಇದ್ರ ಬಗ್ಗೆ ನಾವು 3 ತಿಂಗಳಿಂದೇನೂ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಆದ್ರೇನು ಅವರು ಏನೂ ಕ್ರಮ ತಗೊಂಡಿಲ್ಲ. ಎರಡನೇ ಸರಿ ಇವತ್ತಿನ ದಿವಸನೂ ಇದೇ ಥರ ಮಾಡಿದ್ದಾರೆ ಅಂತ ಹೇಳಿ ಕರ್ಕೊಂಬಂದು ಇವತ್ತಿನ ದಿವಸನೂ ನಾವು ದೂರನ್ನ ನೀಡಿದ್ದೀವಿ. ಬಂದು ನೋಡಿಕೊಂಡು ಹೋಗಿದ್ದಾರೆ. ಇದರಿಂದ ನಮಗೆ ಪದೇ ಪದೇ ಸರಣಿ ಕಳ್ಳತನ ನಡೀತಾ ಇರೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಯಾವ ಥರ ಯಾರು ಏನು ಮಾಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆನೂ ಸ್ವಲ್ಪ ಗಮನ ಇಟ್ಟು ಅದನ್ನು ಇವತ್ತೂ ಕಂಪ್ಲೇಂಟ್ ನೀಡಿದ್ದೀವಿ ಪೊಲೀಸವ್ರಿಗೆ. ಪೊಲೀಸರು ಇದ್ರ ಬಗ್ಗೆ ಕ್ರಮ ತಗೊಂಡು ಮುಂದಿನ ಕ್ರಮ ಜರುಗಿಸಿ ಅಂತ ಹೇಳಿದ್ದೀವಿ. ಅವರು ಇದ್ರ ಬಗ್ಗೆ ಏನು ಕ್ರಮ ತಗೊತಾರೆ ಅಂತ ಕಾದು ನೋಡಬೇಕು. ನನ್ನ ಹೆಸರು ಅಮೀರ್ ಸುಹೇಲ್ ಅಂತ, ಹಾರ್ಡ್ವೇರ್ ಓನರ್ ನಾನು. ಇಲ್ಲಿ ನಮ್ಮ ಅಂಗಡಿ ಪಕ್ಕದಲ್ಲೇ ಒಂದು ಕಳ್ಳತನ ಆಗಿದೆ. ಇದೇ ಥರ ಒಂದು 3-4 ತಿಂಗಳು ಹಿಂದೆನೂ ಸೇಮ್ ಈ ಥರನೇ ಕಳ್ಳತನ ಆಗಿತ್ತು ಇದೇ ಲೈನಲ್ಲೇ. ಈಗ ಮತ್ತೆ ಒಂದು ಕಳ್ಳತನ ಆಗಿದೆ. ಈ ಥರನೇ ತುಂಬ ಕಳ್ಳತನಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಕಂಪ್ಲೇಂಟ್ ಮಾಡಿದ್ರೂ ಪೊಲೀಸರು ಬರ್ತಾರೆ, ಅವ್ರು ಕ್ಯಾಮ್ರಾಗಳು ಹಾಕ್ಸ್ಕೋಬೇಕು ಅಂತಾರೆ, ಹೊರಟೋಗ್ತಾರೆ. ಕ್ಯಾಮ್ರಾಗಳು ಇರೋ ಕಡೆನೂ ಕಳ್ಳತನಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಇದಕ್ಕೇನಾದರೂ ಒಳ್ಳೆ ಪರಿಹಾರ ಹುಡುಕಿ ಪೊಲೀಸರು ಏನಾದರೂ ತಕ್ಷಣ ಒಂದು ಪರಿಹಾರ ಮಾಡಿಕೊಡ್ಬೇಕು. ಬೀಟ್ ಪೊಲೀಸವ್ರಿಗೆ ಹಾಕಿ ಈ ಥರ ಆಗ್ದಿರ ಮುಂಜಾಗ್ರತೆ ಏನಾದರೂ ಒಂದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ನಮಗಿಲ್ಲಿ ತುಂಬ ಭಯ, ಅಂಗಡಿ ಮುಚ್ಚೋಕ್ಕೆ ಭಯ ಆಗುತ್ತೆ. ಆ ಥರ ಸಿಚುವೇಶನ್ ಬಂದುಬಿಟ್ಟಿದೆ. ದಯವಿಟ್ಟು ಏನಾದರೂ ಒಂದು ಪರಿಹಾರ ಹುಡುಕಿ ತುಂಬ ಇದಾಗುತ್ತೆ. ಏನಾದರೂ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಇದು ನಮ್ಮ ಕಡೆಯಿಂದ, ನಮ್ಮ ಅಂಗಡಿ ಕಡೆಯಿಂದ ತುಂಬ ಹಂಬಲ್ ರಿಕ್ವೆಸ್ಟ್ ಇದು. ನಿಮ್ಗೇನಾದರೂ ಒಂದು ಆದಷ್ಟು ಬೇಗ ಸ್ವಲ್ಪ ಪರಿಹಾರ ಹುಡುಕಿಕೊಡಿ. ಧನ್ಯವಾದ. ಮತ್ತೊಂದೆಡೆ ಇದೇ ರಸ್ತೆಯಲ್ಲಿ ಕಳೆದ ಕೆಲ ತಿಂಗಳ ಹಿಂದೆಯೂ ಕಳ್ಳತನ ನಡೆದಿತ್ತು. ಸಿಸಿ ಕ್ಯಾಮೆರಾಗಳಿದ್ದರೂ ಕಳ್ಳತನ ಪ್ರಕರಣಗಳು ನಡೆಯುತ್ತಿವೆ. ಹೀಗಾಗಿ ಬೀಟ್ ಪೊಲೀಸರು ಗಸ್ತು ಹೆಚ್ಚಿಸಿ ರಾತ್ರಿ ವೇಳೆ ವ್ಯಾಪಾರಿಗಳ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ವ್ಯಾಪಾರಿಗಳು ಮನವಿ ಮಾಡಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಿಸಿ ಕ್ಯಾಮೆರಾ ಆಧರಿಸಿ ಖದೀಮರ ಪತ್ತೆಗೆ ಬಲೆ ಬೀಸಿದ್ದಾರೆ. ಜೀಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.